ದೇಶದಲ್ಲಿ ನೀಟ್ ಅಕ್ರಮದ ವಿರುದ್ಧ ಭುಗಿಲೆದ್ದಿದೆ ದಂಗಲ್. ಸೊ ಈಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ದೇಶದಲ್ಲಿ ನೀಟ್ ಅಕ್ರಮದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಪೋಸ್ಟರ್ ವಾರ್ ಅನ್ನು ನಡೆಸಲಾಗ್ತಾ ಇದೆ. ಕಾಂಪೌಂಡ್ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಇರುವಂಥ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಅದರಲ್ಲಿ ಕಾಣೆಯಾದ ಪ್ರಧಾನಿ ಅಂತ ಲೇವಡಿ ಮಾಡಿದ್ದಾರೆ ಕಿಡಿಗೇಡಿಗಳು. ನೀಟ್ ಅಕ್ರಮದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇಲ್ಲ, ಕ್ರಮ ಜರುಗಿಸಬೇಕಾದ ಪ್ರಧಾನಿಗಳು ಮಾತನಾಡ್ತಾ ಇಲ್ಲ ಅಂತ ಆ ಒಂದು ಪೋಸ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರೈಮ್ ಮಿನಿಸ್ಟರ್ ಮಿಸ್ಸಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ, ಕಾಣೆಯಾದ ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ಎಲ್ಲೆಂದರಲ್ಲೇ ಅಂಟಿಸಿ ಹೋಗಿದ್ದಾರೆ. ಮನೆಗಳ ಡೋರ್ಗಳ ಮೇಲೆಲ್ಲ ಅಂಟಿಸಿದ್ದಾರೆ, ಕಾಂಪೌಂಡ್ಗಳ ಮೇಲೆಲ್ಲ ಅಂಟಿಸಿ ಹೋಗಿದ್ದಾರೆ, ಗೇಟ್ಗಳ ಮೇಲೆಲ್ಲ ಅಂಟಿಸಿ ಹೋಗಿಬಿಟ್ಟಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರು ಮಿಸ್ ಆಗಿದ್ದಾರೆ ಅಂತ ಹೇಳಿ ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಕೆಲಸ ಇದು. ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಕಾಂಗ್ರೆಸ್ ಮಾಡಿದೆಯಾ ಗೊತ್ತಿಲ್ಲ ನಮಗದು. ಬಟ್ ಈ ರೀತಿಯಾಗಿ ಎಲ್ಲೆಂದರಲ್ಲಿ ಇದನ್ನು ಅಂಟಿಸಿ ಹೋಗಿದ್ದಾರೆ. ಕಾಂಗ್ರೆಸ್ ಮಾಡಿದರೆ ಅವರು ಓಪನ್ ಆಗೇ ಬಂದು ಮಾಡಿರೋರು ಬಿಡಿ, ಎಲ್ರಿಗೂ ಗೊತ್ತಾಗೋ ಥರ ಮೀಡಿಯಾದವ್ರನ್ನೆಲ್ಲ ಕರೆಸಿ ಅವರು ಓಪನ್ ಆಗಿ ಅದನ್ನ ಅಂಟಿಸ್ತಾ ಇದ್ರು. ಬಟ್ ರಾತ್ರೋರಾತ್ರಿ ಯಾರೋ ಅಂಟಿಸಿ ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದರೆ ಯಾರೋ ಕಿಡಿಗೇಡಿಗಳು ಬೇಕಂತಲೇ ಈ ರೀತಿಯಾಗಿ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ನೋಡಿ, ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಮಿಸ್ ಆಗಿದ್ದಾರೆ, ಕಾಣೆಯಾಗಿದ್ದಾರೆ ಅಂತ ಹೇಳಿ ಯಾರೋ ಕಿಡಿಗೇಡಿಗಳು ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಮನೆಗಳ ಡೋರ್ ಮೇಲೆ ಅಂಟಿಸಿದ್ದಾರೆ, ಕಾಂಪೌಂಡ್ಗಳ ಮೇಲೆಲ್ಲ ಅಂಟಿಸಿದ್ದಾರೆ, ಗೇಟ್ಗಳ ಮೇಲೆಲ್ಲ ಅಂಟಿಸಿದ್ದಾರೆ. ಯಾರು ಈ ರೀತಿಯಾದಂಥ ಕಿಡಿಗೇಡಿತನವನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ ಅಂತ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ನರೇಂದ್ರ ಮೋದಿಯವರ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿ ಯಾರೋ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಲುವಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಪೊಲೀಸರು ಚೆಕ್ ಮಾಡಿದ್ರೆ CCTV ಫುಟೇಜಸ್ಸನ್ನು ಅವ್ರು ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವರು ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರ, ಯಾವುದಾದ್ರೂ ಸಂಘಟನೆಗೆ ಸೇರಿರ್ತಕ್ಕಂಥವ್ರ, ಅಥವಾ ಬರೀ ಏಕಾಂಗಿ ವ್ಯಕ್ತಿಯಾಗಿ ಈ ರೀತಿಯಾಗಿ ಮಾಡಿ ಹೋಗಿದ್ದಾರಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಒಂದು ಪೋಸ್ಟರ್ ವಾರನ್ನು ಶುರು ಮಾಡಲಾಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಎಲ್ಲೆಲ್ಲ ಅಂಟಿಸಿದ್ದಾರೆ ಈ ಒಂದು ಪೋಸ್ಟರ್ನ, ಯಾರು ಅಂಟಿಸಿರೋದಂತೆ, ಏನಾದರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ಬಗ್ಗೆ? ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಗಮನಿಸ್ತಾ ಇದ್ದೀವಿ ಇದನ್ನು.